ಒಮ್ಮೆ ದ್ವಾರಕೆಯಲ್ಲಿ ಶ್ರೀಕೃಷ್ಣನು ತನ್ನ ಭಕ್ತರೊಂದಿಗೆ ಕುಳಿತಿದ್ದನು. ಆ ಸಮಯದಲ್ಲಿ ಒಬ್ಬ ಯುವಕ ದುಃಖಭಾರದಿಂದ ಕೃಷ್ಣನ ಮುಂದೆ ಬಂದು ಕುಸಿದು ಬಿದ್ದನು. ಅವನು ಹೇಳಿದನು, ಪ್ರಭು, ನಾನು ಬಹಳ ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ಜೀವನದಲ್ಲಿ ಎಲ್ಲವೂ ನನ್ನ ವಿರುದ್ಧವೇ ನಡೆಯುತ್ತಿದೆ. ನನ್ನ ಶ್ರಮಕ್ಕೆ ಫಲವೇ ಸಿಗುತ್ತಿಲ್ಲ. ಶ್ರೀಕೃಷ್ಣನು ಮೃದುವಾಗಿ ನಗುತ್ತಾ ಕೇಳಿದನು, ನೀನು ನಿನ್ನ ಕರ್ತವ್ಯವನ್ನು ಪೂರ್ಣ ನಿಷ್ಠೆಯಿಂದ ಮಾಡುತ್ತಿದ್ದೀಯಾ? ಯುವಕನು ಉತ್ತರಿಸಿದನು, ಹೌದು ಪ್ರಭು, ಆದರೆ ನನಗೆ ನಿರಾಶೆಯೇ ಸಿಗುತ್ತಿದೆ. ಅದಕ್ಕೆ ಕೃಷ್ಣನು ಹೇಳಿದನು, ಫಲಕ್ಕಾಗಿ ಕೆಲಸ ಮಾಡುವವನು ಬೇಗ ನಿರಾಶನಾಗುತ್ತಾನೆ, ಆದರೆ ಕರ್ತವ್ಯಕ್ಕಾಗಿ ಕೆಲಸ ಮಾಡುವವನು ಎಂದಿಗೂ ಸೋಲುವುದಿಲ್ಲ. ಅವನು ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಕೃಷ್ಣನ ಕಥೆ, ಬಾಣಸಿಗನ ಪಾಠ. ಒಂದು ರಾಜನ ಅರಮನೆಯಲ್ಲೊಬ್ಬ ಬಾಣಸಿಗನಿದ್ದ. ಅವನು ದಿನವೂ ಅಡುಗೆ ಮಾಡುತ್ತಿದ್ದರೂ ಯಾರೂ ಅವನನ್ನು ಪ್ರಶಂಸಿಸುತ್ತಿರಲಿಲ್ಲ. ಒಮ್ಮೆ ಅವನು ದೇವರನ್ನು ಕೇಳಿದನು, ನಾನು ಇಷ್ಟು ವರ್ಷ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೇನೆ, ನನಗೆ ಫಲವೇ ಇಲ್ಲವೇ? ಆ ರಾತ್ರಿ ಅವನ ಕನಸಿನಲ್ಲಿ ಕೃಷ್ಣನು ಬಂದು ಹೇಳಿದನು, ನೀನು ಪ್ರಶಂಸೆಗೆ ಕೆಲಸ ಮಾಡುತ್ತಿದ್ದೀಯಾ ಅಥವಾ ನಿನ್ನ ಧರ್ಮಕ್ಕಾಗಿ? ಮುಂದಿನ ದಿನದಿಂದ ಆ ಬಾಣಸಿಗನು ಫಲದ ಬಗ್ಗೆ ಯೋಚಿಸದೆ ಮನಸ್ಸಿನಿಂದ ಕೆಲಸ ಮಾಡಲು ಆರಂಭಿಸಿದ. ಕೆಲವೇ ದಿನಗಳಲ್ಲಿ ರಾಜನಿಗೆ ಅವನ ಅಡುಗೆ ವಿಶೇಷವಾಗಿ ಇಷ್ಟವಾಯಿತು. ಅವನು ಅರಮನೆಯ ಮುಖ್ಯ ಬಾಣಸಿಗನಾದ. ಶ್ರೀಕೃಷ್ಣನ ಸಂದೇಶ. ಶ್ರೀಕೃಷ್ಣನು ಯುವಕನಿಗೆ ಹೇಳಿದನು, ಅರ್ಜುನ, ನಾನು ಯುದ್ಧಭೂಮಿಯಲ್ಲಿ ಹೇಳಿದ್ದ ಮಾತಿದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನ್ನ ಅಧಿಕಾರ ಕರ್ಮದಲ್ಲಿದೆ, ಫಲದಲ್ಲಲ್ಲ. ಜೀವನದಲ್ಲಿ ಕಷ್ಟಗಳು ಬಂದಾಗ ಭಯಪಡಬೇಡ. ನಿನ್ನ ನಂಬಿಕೆ ನನ್ನಲ್ಲಿರಲಿ, ನಿನ್ನ ಪ್ರಯತ್ನ ನಿನ್ನ ಕೈಯಲ್ಲಿರಲಿ. ಯುವಕನ ಬದಲಾವಣೆ. ಈ ಮಾತುಗಳನ್ನು ಕೇಳಿದ ಯುವಕನ ಕಣ್ಣಲ್ಲಿ ಆಶೆಯ ಕಿರಣ ಮೂಡಿತು. ಅವನು ಹೇಳಿದನು, ಪ್ರಭು, ಇಂದಿನಿಂದ ನಾನು ಫಲದ ಬಗ್ಗೆ ಚಿಂತಿಸದೆ ನನ್ನ ಶ್ರೇಷ್ಠ ಪ್ರಯತ್ನ ಮಾಡುತ್ತೇನೆ. ಶ್ರೀಕೃಷ್ಣನು ಆಶೀರ್ವದಿಸಿ ಹೇಳಿದನು, ನೀನು ಸರಿಯಾದ ದಾರಿಯಲ್ಲಿದ್ದೀಯಾ. ಸಮಯವೇ ನಿನ್ನ ಶ್ರಮದ ಮೌಲ್ಯವನ್ನು ತೋರಿಸುತ್ತದೆ. ಕೊನೆಯ ಸಂದೇಶ. ಸ್ನೇಹಿತರೆ, ಜೀವನದಲ್ಲಿ ತೊಂದರೆಗಳು ಬಂದಾಗ ನೆನಪಿಡಿ, ದೇವರು ನಿಮ್ಮ ಶ್ರಮವನ್ನು ನೋಡುತ್ತಿದ್ದಾನೆ. ವಿಳಂಬ ಎಂದರೆ ನಿರಾಕರಣೆಯಲ್ಲ, ನಂಬಿಕೆ